18ನೇ ಶತಮಾನದ ಕವಿ ಅಂತ ಒಂದು ಅಂದಾಜು. ಇಲ್ಲಿ ಜಗನ್ನಾಥ ಶಾಸ್ತ್ರಿಗಳು ಅಂತ ಹೇಳುವಂತಹವರು ಇದನ್ನು ಸಂಪಾದನೆ ಮಾಡಿರುವಂತಹ ಒಂದು ಕಾವ್ಯ. ಇದು 1980ರಲ್ಲಿ ಪ್ರಕಟವಾದ ಒಂದು ಪುಸ್ತಕ, ಕಾವ್ಯ ಪುಸ್ತಕ, ಸಂಪಾದನೆಯ ಕೃತಿ. ಇದು ಪ್ರಕಟ ಆದಾಗ ನನಗೆ 4 ತಿಂಗಳು ವಯಸ್ಸು. ಇದನ್ನ ಹೇಳಬೇಕು ಅಂತ ಹೇಳಿ ನನಗೆ MSN ಅವರು ಹೇಳಿದರು. MSN ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಹೀಗೊಂದು MS ನರಸಿಂಹಮೂರ್ತಿ ಅವರು, ಈ ವಿಷಯವನ್ನ ನೀನು ಹೇಳಲೇಬೇಕು, ಅಲ್ಲಿ ಅದು ಒಂದು ದಾಖಲಾಗಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ಅಜ್ಞಾತ ಕವಿ ಅಂತ ಬಂದಾಗ ಯಾರು ಬರೆದಿರ್ಬೋದು ಅಂತ ಹೇಳಿ 1-2 ಕಡೆಯಲ್ಲಿ ಇಲ್ಲಿ ಗದುಗಿನ ವೀರನಾರಾಯಣ ಅಂತ ಬರ್ತದೆ. ಹಾಗೆ ಕುಮಾರವ್ಯಾಸನ ಹೆಸರು ಕೂಡ ಒಂದು ಕಡೆಯಲ್ಲಿ ಇವರು ಜಗನ್ನಾಥ ಶಾಸ್ತ್ರಿಗಳೇ ಪ್ರಸ್ತಾಪ ಮಾಡಿದ್ದಾರೆ. MSN ಅವರು ಹೇಳೋದು ಏನಿರಬಹುದು ಅಂತ ಹೇಳಿದ್ರೆ, ಇದು ಬಹುಶಃ ಆ ಊರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕವಿ. ಈಗ ಉಡುಪಿ ಅಂತ ಹೇಳಿದಾಗ ನನ್ನ ಹುಟ್ಟೂರು ಉಡುಪಿ, ನಾನು ಉಡುಪಿ ಕೃಷ್ಣ ಅಂತ ಹೇಳ್ತೇನೆ. ಹಾಗೆ ಬಹುಶಃ ಗದುಗಿನಲ್ಲಿ ಎಲ್ಲಾದ್ರೂ ಇದ್ದಿರಬಹುದು, ಅಥವಾ ಕುಮಾರವ್ಯಾಸನ ಒಂದು ಪ್ರಾಕ್ಟೀಸ್ ಪದ್ಯನೋ ಆ ತರ ಇರಬಹುದೋ ಏನೋ ಅಂತ. ಆದ್ರೆ ಶತಮಾನ ಕಂಪೇರ್ ಮಾಡಿದಾಗ ಒಂದು 300 ವರ್ಷ ಗ್ಯಾಪ್ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಅಜ್ಞಾತ ಕವಿ ಅಂತಾನೆ ನಾವು ಅದನ್ನ ತೆಗೆದುಕೊಂಡು ಹೋಗಬಹುದು. ಶಿವನ ಭಿಕ್ಷಾಟನೆ ಕಾವ್ಯ ಮಾಡಬೇಕು ಅಂತ ನನಗೆ ಕಾರ್ಯ ಬಂದಾಗ ಏನ್ ಮಾಡೋದಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಇದು ಏನಪ್ಪ ಕಥೆ ಅಂತ. ಆಮೇಲೆ ಸ್ವಲ್ಪ 1-2-3 ವಾಟ್ಸ್ಆಪ್ ಗುಂಪುಗಳಲ್ಲಿ, ಅಂದ್ರೆ ನಮ್ಮ ಊರಿನ ವಾಟ್ಸ್ಆಪ್ ಗುಂಪುಗಳಲ್ಲಿ ಹಾಕಿದಾಗ, ಮತ್ತೆ ನನ್ನ ಮಾವನವರ ಹತ್ರ ಕೇಳಿದಾಗ, ಇದೊಂದು ಬ್ರಹ್ಮ ಕಪಾಲ ಅಂತ ಹೇಳುವಂತಹ ಯಕ್ಷಗಾನ ಇದೇ ಕಥೆಯ ಆಧರಿಸಿ ಇರುವಂತದ್ದು ಅಂತ ಗೊತ್ತಾಯ್ತು. ಬಹುಶಃ ಕುರಿಯ ವಿಠಲ ಶಾಸ್ತ್ರಿಗಳು ಇರಬಹುದು, ಅವರು ಬ್ರಹ್ಮ ಕಪಾಲದಲ್ಲಿ ಶಿವನ ಪಾತ್ರವನ್ನು ಮಾಡ್ತಾ ಕಪಾಲವನ್ನು ಹೀಗೆ ಭಿಕ್ಷಾ ಪಾತ್ರೆಯಾಗಿ ಸಭೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಇದು ಅದಕ್ಕೊಂದು ಪೂರಕವಾದ ಮಾಹಿತಿ. ಆಮೇಲೆ ಈ ಬ್ರಹ್ಮ ಕಪಾಲ ಅಂತ ಹೇಳುವಂತಹದ್ದು 5 ಜನ ಯಕ್ಷಗಾನ ಕವಿಗಳು ಮಾಡಿದ್ದಾರೆ. ಬೇರೆ ಬೇರೆ ಪ್ರಸಂಗಗಳು, ಬೇರೆ ಬೇರೆ ಮೇಳಗಳಲ್ಲಿ ನಡೆದಿರುವಂತಹ ಇದೊಂದು ಪ್ರಸಂಗ. ಕನ್ಯಾನ ವೆಂಕಟರಮಣ ಭಟ್ಟ ಅಂತ ಒಬ್ರು, ಅಗರಿ ಶ್ರೀನಿವಾಸ ಭಾಗವತರು ಅಂತ ಮತ್ತೊಬ್ರು, ಹಿರಿಯ ಬಲಿಪರು ನಾರಾಯಣ ಭಾಗವತರು ಅಂತ. ಈ 3 ಯಕ್ಷಗಾನ ಕಾವ್ಯಗಳು ನನ್ನ ಬಳಿ ಇದೆ. ನಾನು ಅದನ್ನು ಓದಲಿಲ್ಲ. ಅದರಲ್ಲಿ ಬೇರೆ ಬೇರೆ ಚಂದು ರಚನೆಗಳು ಕೂಡ ಇವೆ. ಆಮೇಲೆ ಒಂದು ಗುಂಡು ಅಂತ, ಮತ್ತೆ ಬೆಳಸಾಣಿಗೆ ಅಂತ, ಅವರ ಹೆಸರುಗಳು ನನಗೆ ಗೊತ್ತಿಲ್ಲ. ಅಷ್ಟು ಜನ ಬ್ರಹ್ಮ ಕಪಾಲ ಅಂತ ಹೇಳುವಂತಹ ಒಂದು ಪ್ರಸಂಗವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿನೂ ಕೂಡ ಅವರೇನಾದ್ರೂ ಪೂರ್ವ ಕವಿಗಳ ಹೆಸರುಗಳನ್ನ ಕೊಟ್ಟಿದ್ದಿದ್ರೆ ಬಹುಶಃ ಕವಿಯ ಹೆಸರು ಗೊತ್ತಾಗಬಹುದೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನೂ ಬಹುಶಃ ಹೆಚ್ಚಿನ ಒಂದು ರಿಸರ್ಚ್ ಅಗತ್ಯ ಇದೆ. ಆಮೇಲೆ ಇವರೇ ಜಗನ್ನಾಥ ಶಾಸ್ತ್ರಿಗಳು ಹೇಳಿದ ಹಾಗೆ ಒಂದು 5 ತಾಳೆಗರಿಗಳು ಸಿಕ್ಕಿವೆ. ಆದ ಕಾರಣ ಇದು ಮೂಲ ಪ್ರತಿ ಆಗಿರ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿ ತಾಳೆಗರಿಯಲ್ಲೂ ಕೂಡ ಕೆಲವೊಂದು ಪದಗಳು ಬೇರೆ ಬೇರೆ ಇವೆ. ಆಮೇಲೆ ಇವತ್ತಿನ ಭಾಗದಲ್ಲಿ ಒಂದು ಪದ್ಯದಲ್ಲಿ ಪ್ರಾಸ ಭಂಗ ಇದೆ. ಒಂದು ಕಡೆಯಲ್ಲಿ ವೃಷಭ ಪ್ರಾಸ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಸಿಂಹ ಪ್ರಾಸ ಮಾಡಿದ್ದಾರೆ. ಅದರ ಕಾರಣ ಏನು ಅಂತ ಗೊತ್ತಿಲ್ಲ. ಕವಿಗೆ ಪ್ರಾಸ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಏನೋ ಒಂದು ಕಾರಣ ಇರಬಹುದು. ಅಲ್ಲಿ ಶಿವನಿಗೆ ಕೋಪ ಬರುವಂತಹ ಒಂದು ಪ್ರಸಂಗದಲ್ಲಿ ಶಿವನಿಗೂ ಕೋಪ ಬರುತ್ತದೆ ಅಂತ ಹೇಳುವ ಒಂದು ಸೂಚನೆಯನ್ನು ಕೂಡ ಪ್ರಾಸಭಂಗದ ರೀತಿಯಲ್ಲಿ ಕೊಟ್ಟಿರಬಹುದು, ಅಥವಾ ಈ ಪ್ರತಿ ಮಾಡುವವರು ಅದನ್ನ ಒಂದು ತಪ್ಪಿರಬಹುದು ಅಂತಾನು ಹೇಳಬಹುದು. ಕಾರಣ ಗೊತ್ತಿಲ್ಲ. ಇವತ್ತಿನ ಪದ್ಯ 17ರಿಂದ ಶುರುವಾಗ್ತದೆ. ಸೃಷ್ಟಿಯ ಸಮಯದಲ್ಲಿ ಸರಸ್ವತಿಯ ಸೃಷ್ಟಿ ಆಗಿದೆ. ಬ್ರಹ್ಮ ಸರಸ್ವತಿಯನ್ನ ಬಚ್ಚಿಟ್ಟ ಅಂತ ಹೇಳುವಂಥದ್ದು ಬಂದಿದೆ. ಅದನ್ನ ಒಂದು ದೂರನ್ನ ಕೊಡ್ಲಿಕ್ಕೆ ಶಿವನ ಬಳಿಗೆ ಹೋಗುವಂತಹ ಪ್ರಸಂಗದಿಂದ ಇವತ್ತಿನ ಕಥಾಭಾಗ ಪ್ರಾರಂಭ. ಗಿರಿಯ ನಡರಿದು ತವಕದಲ್ಲಿ ಪ್ರಗರನ ಮಂದಿ ಕೈದು ಬರೆ, ಗಿರಿಯ ನಡರಿದು ತವಕದಲ್ಲಿ ಪ್ರಗರನ ಮಂದಿರ ಕೈದಿ ಬರೆ, ಗೋಪುರದ ದೂತರ ಕಂಡು ಭಿನ್ನಯಿಸಿದರು ಕಾರ್ಯವನು ಮರುಳರೆನ್ನದೆ ಜರಿಯದಿರು ವಿಷಧರನ ಸಮಯವನ್ನು ಪಡೆದು ನಮ್ಮನು ಕರುಣದಲ್ಲಿ ಕೊಂಡೊಯ್ದು ಕಾಣಿಸಲು
ಕೃತಾರ್ಥರಲ ಆ, ಆ, ಈ ಸರಸ್ವತಿಯ ಹುಟ್ಟಿನ ಸಮಯದಲ್ಲಿ ಎಲ್ಲ ತನ್ನ ಶಕ್ತಿಯನ್ನು ಉಪಯೋಗಿಸಿ ಸರಸ್ವತಿಯನ್ನು ಸೃಷ್ಟಿ ಮಾಡಿದ್ದಾನೆ. ಜ್ಞಾನವನ್ನ ಬಚ್ಚಿಟ್ಟಿದ್ದಾನೆ ಅಂತ ಹೇಳುವಂತಹ ರೀತಿಯಲ್ಲಿ ಇದನ್ನ ತೆಗೆದುಕೊಂಡು ಹೋಗೋದು ಸೂಕ್ತ ಅಂತ ಅನಿಸ್ತದೆ. ಅದನ್ನು ನೋಡಿ ಈ ಯಾಗವನ್ನ ಮಾಡಿರುವಂತಹ ಪುರೋಹಿತರು ಅಥವಾ ಮುನಿಗಳು ಈ ಒಂದು ಕಾರ್ಯವನ್ನ, ಬ್ರಹ್ಮನ ಕಾರ್ಯವನ್ನ ಅವರಿಗೆ ಅಷ್ಟು ಇಷ್ಟ ಆಗುವುದಿಲ್ಲ, ಬ್ರಹ್ಮನ ಕಾರ್ಯ. ಆದ ಕಾರಣ ಅವರು ಶಿವನ ಬಳಿಗೆ ಹೋಗಿ ತಮ್ಮ ದೂರನ್ನ ಕೊಡ್ತಾರೆ. ಆ ದೂರನ್ನು ಕೊಡುವ ಸಮಯದಲ್ಲಿ ಶಿವನ ಮಂದಿರಕ್ಕೆ, ಅಂದ್ರೆ ಕೈಲಾಸಕ್ಕೆ ಹೋಗಿರಬಹುದು, ಕೈಲಾಸದಲ್ಲಿ ಆ ಒಂದು ಮಂದಿರದ ದೂತರು, ದ್ವಾರಪಾಲಕರು, ಅವರ ಹತ್ರ ಈ ಮುನಿಗಳು ನಿಂತಿದ್ದಾರೆ. ಈಗಿನ ಕಾಲದಲ್ಲಿಯೂ ಹಾಗೆ ನಾವು ಯಾರನ್ನಾದ್ರೂ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಒಂದು ಕ್ರಮ. ಹಾಗೆ ಇಲ್ಲಿ ಮುನಿಗಳೆಲ್ಲ ದ್ವಾರಕ್ಕೆ ಬಂದು ನಿಂತಿದ್ದಾರೆ, ಮಂದಿರದ ದ್ವಾರಕ್ಕೆ ಬಂದು ನಿಂತಿದ್ದಾರೆ. ಆಮೇಲೆ ವಿಷಧರ ಅಂದ್ರೆ ಶಿವನ ಸಮಯವನ್ನ ಸ್ವಲ್ಪ ನಮ್ಗೆ ಒಂದು ಅಪಾಯಿಂಟ್ಮೆಂಟ್ ಅಂತ ಒಂದು ಸಮಯವನ್ನ ಕೇಳಿದ್ದಾರೆ. ವಿಷಯವನ್ನ ಅರುಹಬೇಕು ಅಂತ, ಶಿವನಿಗೆ ಇದನ್ನ ಮುಟ್ಟಿಸಬೇಕು ಅಂತ ಹೇಳುವಂತಹ ಒಂದು ವಿವರಣೆಯ ಭಾಗವಾಗಿ ಬಂದಿದೆ. ಎಂದು ನುಡಿಯಲು ಪರಿದು ತರುಣಿಂದು ಸಮಯವನರಿದು ಬಂದು ಇಂದು ಮೌಳಿಗೆ ನಮಿಸಿ ಭಿನ್ನಯಿಸಿದರು ಕಾರ್ಯವ ಎಂದು ಧರ ಅವಧಾರು ಪರಮಾನಂದಮಯ ಚಿತ್ತವಿಸು ಎಂದು ಧರ ಅವಧಾರು ಪರಮಾನಂದಮಯ ಚಿತ್ತವಿಸು ಸಾಧುಗಳಿಂದು ಬಂದರು ಕಾಂಚನಾದ್ರಿಯ ನಿಳಿದು ಜಿಯಾಯನುತ ಸಾಧುಗಳು ಎಂದು ಬಂದರು ಕಾಂಚನಾದ್ರಿಯ ನಿಳಿದು ಇಲ್ಲಿ ಒಂದು ವಿಶೇಷ ಬಹುಶಃ ಕವಿಯ ಮನಸ್ಸಲ್ಲಿ ಇತ್ತು ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ವೃಷಭ ಪ್ರಾಸ ಅಂತ ಹೇಳೋದನ್ನ ಬಳಸಿದ್ದಾರೆ. ಶಿವನಿಗೆ ವೃಷಭ ವಾಹನ, ಅದೇ ಕಾರಣನೂ ಗೊತ್ತಿಲ್ಲ ನನಗೆ, ಈ ರೀತಿ ಕಂಡಿತು, ಆದ ಕಾರಣ ಅದನ್ನ ಹೇಳ್ತಾ ಇದ್ದೇನೆ. ವೃಷಭ ಪ್ರಾಸವನ್ನು ಬಳಸಿದ್ದಾರೆ. ಮುನಿಗಳು ಬಂದು ವಿಷಯವನ್ನ ಹೇಳಿದಾಗ ಅದನ್ನ ಹೋಗಿ ಸ್ವಾಮಿಗೆ ಹೇಳೋದು ದೂತರ ಕರ್ತವ್ಯ. ಹಾಗೆ ಅವರು ಶಿವನ ಬಳಿಗೆ ಹೋಗಿ ಹೇಳಿದ್ದಾರೆ, ಈ ತರಹ ಮುನಿಗಳು ಬಂದಿದ್ದಾರೆ, ಅವರು ನಿನ್ನ ಸಮಯವನ್ನ ಕೇಳ್ತಾ ಇದ್ದಾರೆ, ಆದ ಕಾರಣ ದಯವಿಟ್ಟು ಅವರಿಗೆ ಒಂದು ಸ್ವಲ್ಪ ಸಮಯವನ್ನ ಕೊಟ್ರೆ, ಶಿವನಿಗೆ ಏನೋ ಹಲವಾರು ಕೆಲಸಗಳು ಇದ್ದಿರಬಹುದು, ನಡುವಲ್ಲಿ ಏನೋ ಒಂದು ಭಿನ್ನಯಿಸಲಿಕ್ಕೆ ಒಂದು ಮುನಿಗಳು ಬಂದಿದ್ದಾರೆ, ಮುನಿಗಳಿಗೂ ಕೋಪ ಬರಬಾರದು, ಸಮಯವನ್ನ ತಗೊಳ್ಬೇಕು. ಹಾಗೆ ದೂತರು ಒಳಗಡೆ ಬಂದು ಶಿವನಿಗೆ ತಮ್ಮ ಸುದ್ದಿಯನ್ನ ಮುಟ್ಟಿಸುವಂತಹ ವಿವರಣೆಯನ್ನ ಕವಿ ಈ 18ನೇ ಪದ್ಯದಲ್ಲಿ ಕೊಟ್ಟಿದ್ದಾರೆ. ನೊಸಲ ಕಂಗಳ ಭೂತಿಗಾತ್ರದ ಶಶಿಮುಖದ ನವಗರಲ ಕೊರಲಿನ ಮಿಸುಪದಂತ ಪ್ರಭೆಯ ದರಹಸಿದ ಆನನಾಂಬುಜದ ನಸುನಗೆಯ ಧವಳಾಂಗ ನಸುನಗೆಯ ಧವಳಾಂಗ ಮಿಂಚಿನರಸೆವ ವೃಂದಾಭರಣ ದುಡಿಗೆಯ ಪಶುಪತಿ ಕಂಡರು ಪಶುಪತಿಯ ಕಂಡರು ಮುನೀಂದ್ರರು ಗಿರಿಜಡನಿರಲಂ ಮುನೀಂದ್ರರು ಪಶುಪತಿಯ ಕಂಡರು ಗಿರಿಜಯೊಡನಿರಲಂ
ಶಿವದೂತರು ಅಥವಾ ಶಿವನ ದ್ವಾರಪಾಲಕರು ಸುದ್ದಿಯನ್ನ ಮುಟ್ಟಿಸಿದ್ದಾರೆ. ಶಿವ ಸರಿ ಆಯ್ತು ಅವರು ಬರಲಿ ಅಂತ ಹೇಳುವಂತಹ ಒಂದು ಒಪ್ಪಿಗೆಯನ್ನು ಕೂಡ ಶಿವ ಸೂಚಿಸಿದ್ದಾನೆ. ಅದು ಇದರ ಹಿಂದಿನ ಪದ್ಯ. ಮುನಿಗಳು ಎಲ್ಲ ಒಳಗೆ ಬಂದಾಗ ಶಿವ ಹೇಗೆ ಕಂಡ ಅಂತ ಹೇಳುವಂತಹ ಒಂದು ವಿಚಾರವನ್ನ ಬಹಳ ಸುಂದರವಾಗಿ ಇಲ್ಲಿ ಕವಿ ನಮ್ಗೆ ಕೊಟ್ಟಿದ್ದಾರೆ. ಶಿವನ ರೌದ್ರ ರೂಪ ಮತ್ತೆ ಶಾಂತ ರೂಪ ಅದೆರಡನ್ನೂ ಕೂಡ ಇಲ್ಲಿ ರುಂಡಾಭರಣ ದುಡಿಗೆಯ ಅಂತ, ಬಹುಶಃ ರುಂಡ ಮಾಲೆಗಳನ್ನೆಲ್ಲ ಧರಿಸಿರುವಂತಹ ಒಂದು ಭೀಕರ ರೌದ್ರ ರೂಪನೂ ಇರಬಹುದು ಶಿವನ. ಇಲ್ಲಿ ನಗುಮೊಗದ ಅಂತ ಹೇಳುವಂತಹ ಒಂದು ಶಶಿಮುಖದ ನವಗರಲ ಕೊರಲಿನ ಅಂತ ಎಲ್ಲ ಅವನ ಸೌಮ್ಯ ರೂಪವನ್ನು ಕೂಡ ಹೇಗೆ ಶಿವ ಇಲ್ಲಿ ಮುನಿಗಳಿಗೆ ಕಂಡ ಅಂತ ಹೇಳುವಂತಹ ಒಂದು ವಿಚಾರವನ್ನ ಇಲ್ಲಿ ಕವಿ ತಂದಿದ್ದಾರೆ. ಪಶುಪತಿಯ ಕಂಡರು ಮುನೀಂದ್ರರು, ಗಿರಿಜೆ ಜೊತೆ ಇರುವಂತಹ ಒಂದು ಶಿವನ ಚಿತ್ರಣವನ್ನ ಈ ಒಂದು ಪದ್ಯದಲ್ಲಿ ನಮಗೆ ಕವಿ ತುಂಬಾ ವಿವರವಾಗಿ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾಲಯೋಗೈಶ್ವರ್ಯ ಸಿದ್ಧಿಯರೋಲಗದ ಸಾಲಯೋಗೈಶ್ವರ್ಯ ಸಿದ್ಧಿಯರೋಲಗದ ಚೌಷಷ್ಟಿ ವಿದ್ಯೆಗಳೋಳಿಗಳ ನವಶಕ್ತಿಗಳ ಪೌರುಷದೋಲಗದ ಹೇಳಲ ಸದಳವಾದುದು ಇರದೀರೇಳು ಲೋಕದ ಸಿರಿಗೆ ಸಭೆಯು ಇದು ಮೂಲಭೂತವಲ, ಇದು ಮೂಲಭೂತವಲ ಎನ್ನುತ್ತ ಹೊಡೆವಡುತ್ತ ಹೊಗಳಿದರು. ಇದು ಶಿವನ ಓಲಗದ ವರ್ಣನೆ, ಶಿವನ ಸಭೆ ಹೇಗಿತ್ತು ಅಂತ. ಅಲ್ಲಿ ಮುನಿಗಳು ಬಂದಾಗ ಮೊದಲಿಗೆ ಅವರಿಗೆ ಬಲಭಾಗದಲ್ಲಿ ಗಣ ಗಣಧಾರಿಗಳು ಅಥವಾ ಗಣಸಾಗರವೇ ಕೂತಿತ್ತು ಅಂತ, ಶಿವನ ಗಣಗಳು ಮುಖ್ಯವಾಗಿ. ಆಮೇಲೆ ಗಂಧರ್ವರು, ಅವರ ಶಿವನ ಎಡಭಾಗದಲ್ಲಿ ಗಂಧರ್ವರು ಕೂಡ ಕೂಳ್ತಿದ್ರು. ಆಮೇಲೆ ನಂದಿ ಅವನು ವಾದ್ಯವನ್ನ ಬಾರಿಸ್ತಾ ಇದ್ದ, ಭೃಂಗಿ ನಾಟ್ಯವನ್ನ ಆಡ್ತಾ ಇದ್ದ. ಈ ರೀತಿಯ ಸಭೆಯನ್ನ ಮುನೀಶ್ವರರು ಯಾರು ಬಂದಿದ್ದಾರೆ, ಈ ದೂರನ್ನ ಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ, ಅವರು ನೋಡಿದ್ರು. ಅಂದ್ರೆ ಶಿವನ ಒಂದು ಓಲಗದ ವೈಭವ ಅದು ಮುನಿಗಳಿಗೆ ಹೇಗೆ ಕಂಡಿತು ಅಂತ ಹೇಳೋದರ ವಿವರಣೆ. ಅದರ ಜೊತೆಯಲ್ಲಿ ಆ ಒಂದು ಸಭೆಯಲ್ಲಿ 64 ವಿದ್ಯೆಗಳನ್ನ ಬಲ್ಲವಂತ ಒಂದು ಚೌಷಷ್ಟಿ ವಿದ್ಯೆಗಳ ಅಂತ ಕೊಟ್ಟಿದ್ದಾರೆ. ಅಂದ್ರೆ 64 ವಿದ್ಯೆಗಳನ್ನ ಬಲ್ಲಂತಹ ಜನರು ಆ ಒಂದು ಸಭೆಯಲ್ಲಿ ಸೇರಿದ್ರು. ಆಮೇಲೆ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ರೀತಿಯಲ್ಲಿ, ಅಷ್ಟು ಒಂದು ಚಂದವಾದ ರೀತಿಯಲ್ಲಿ ಈ ಶಿವನ ಒಂದು ಸಭೆಯನ್ನ ಕೊಂಡಾಡುವಂತಹ ಭಾಗ. ಅಂದ್ರೆ ಆ ರೀತಿಯಾಗಿ ಮುನಿಗಳಿಗೆ ಯಾರು ದೂರನ್ನ ಕೊಡ್ಲಿಕ್ಕಂತ ಬಂದಿದ್ದಾರೆ ಅವರಿಗೆ ಈ ರೀತಿಯಾಗಿ ಶಿವನ ಒಂದು ಓಲಗ ಕಾಣಲಿಕ್ಕೆ ಸಿಕ್ಕಿತು ಅಂತ. ದೇವಾ ಮೃತ್ಯುಂಜಯ ತ್ರ್ಯಂಬಕ ದೇವಾ ಮೃತ್ಯುಂಜಯ ತ್ರ್ಯಂಬಕ ಕಾವುದೆಮ್ಮನು ಪರಮ ಪುರುಷ ಸುರಾವಳಿ ಸಪ್ತಾವಿತಾತ್ಮಕ ಸರ್ವಭಾವಿತನೇ ಗ್ರಾವಜಾಧಿಪದೇವ ಜಯ ನಿಗಮಾವಳಿ ನಿರ್ಗಮ ನಿರಂತರ ಜೀವಮಯ ನಿರಂತರ
जीवमय निरुपम सदा शिव निरुपम सदा शिव करुणे रक्षिपुरु निरुपम सदा शिव करुणे रक्षिपुरु ಈ ಒಂದು ಪದ್ಯದಲ್ಲಿ ಅಂದ್ರೆ ಈ 24ನೇ ಪದ್ಯ ಮತ್ತು ಹಿಂದಿನ ಪದ್ಯ ಅದರಲ್ಲಿ ಶಿವನ ವರ್ಣನೆಯನ್ನ ಮುನಿಗಳು ಮಾಡ್ತಾ ಇದ್ದಾರೆ. ಕಂಡ ಕೂಡಲೇ ವಿಷಯವನ್ನ ಒಂದು ದೂರನ್ನ ಒಪ್ಪಿಸುವ ಮುಂಚೆ ಶಿವನಿಗೆ ಒಂದ್ ಸ್ವಲ್ಪ ಪ್ರಸನ್ನ ಆಗುವ ರೀತಿಯಲ್ಲಿ ಅವನನ್ನ ಸ್ತುತಿ ಮಾಡೋದು ಅವನಿಗೆ ಸ್ವಲ್ಪ ಸ್ತುತಿ ಅದೇ ಯಾರಿಗೆ ಇಷ್ಟ ಆಗೋದಿಲ್ಲ ಹೊಗಳೋದು ಅಂತ ಹೇಳಿದ್ರೆ ಶಿವನಿಗೆ ಅವ್ರ ಕೆಲಸ ಆಗ್ಬೇಕಾಗಿದೆ. ಆದ ಕಾರಣ ಶಿವನನ್ನ ಹೊಗಳುವಂತಹ ಕೆಲಸ ಈ ಮುನಿಗಳು ಮಾಡ್ತಾ ಇದ್ದಾರೆ. ಅದರ ಹಿಂದಿನ ಪದ್ಯದಲ್ಲಿ ದಿವಿಜ ವಂದಿತ ಸುಜನ ಸೇವಿತ ಅಂತ ಎಲ್ಲ ದೇವತೆಗಳಿಂದಲೂ ಎಲ್ಲ ದಿವಿಜರು ಅಂತ ಹೇಳಿದ್ರೆ ದೇವತೆಗಳು ಅಂತ ಹೇಳ್ಬೋದು, ಉತ್ತಮ ಜನ್ಮವನ್ನು ಪಡೆದವರು ಅಂತ. ಕವಿ ಮನೋಹರ ಭುವನ ವಂದಿತ ಅಂತ ಎಲ್ಲ ಹೊಗಳುವಂತಹ ಒಂದು ಕೆಲಸವನ್ನ ಮುನಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಕವಿ ಹೇಳ್ತಾ ಇದ್ದಾನೆ, ಇದು ಮುಖ್ಯವಾಗಿ ಕವಿದೇ ಒಂದು ಆಶಯ ಅಂತ ಅನ್ನಿಸ್ತದೆ, ಶಿವನ ಭಕ್ತ ಅಂತ ಅನ್ನಿಸ್ತದೆ. ಆದ ಕಾರಣ ಇಲ್ಲಿ ಮೃತ್ಯುಂಜಯ, ತ್ರಿಯಂಬಕ, ಶಿವನ ಬೇರೆ ಬೇರೆ ಹೆಸರುಗಳು ಅದನ್ನ ಮುನಿಗಳ ಬಾಯಿಂದ ಹೇಳಿಸಿ ಶಿವನನ್ನ ತೃಪ್ತಿಪಡಿಸುವಂತಹ ಒಂದು ಕೆಲಸವನ್ನ ಈ ಒಂದು ಮುನಿಗಳು ಎಲ್ಲ ಮಾಡ್ತಾ ಇದ್ದಾರೆ. ದೂರನ್ನ ಹೇಳುವ ಮುಂಚೆ ಅವರಿಗೆ ಬ್ರಹ್ಮನ ಕೆಲಸ ಇಷ್ಟ ಆಗಲಿಲ್ಲ, ಆದ ಕಾರಣ ಆ ದೂರನ್ನ ಕೊಡಬೇಕಾಗಿದೆ. ಅದರ ಮುಂಚೆ ಅವನನ್ನ ಸ್ವಲ್ಪ ಪ್ರಸನ್ನಗೊಳಿಸುವಂತೆ ಶಿವನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಪರಮೇಶ್ವರ ಮಹೇಶ್ವರ ಪರಮಹಂಸ ಪರಾತ್ಮ परमेश्वर महेश्वर त्राहि करुणाकर दयाम्बुदिवरद कारणरूप सर्वेश उरगभूषण देव उरगभूषण देव शरणाभरण रक्षिपुदु यं रक्षिपुदिम्म गिरिजावरने सलहु गिरिजावरने सलहु ಎಂದೆಲುತ ಬಿದ್ದರು ಹರನ ಚರಣದಲ್ಲಿ. ಅದರದ್ದೇ ಮುಂದುವರಿದ ಭಾಗ ಶಿವನನ್ನ ದಯಾಂಬುಧಿ ಕರುಣಾಕರ ಅಂತ ಹೇಳ್ಕೊಂಡು ಹರನ ಚರಣದಲ್ಲಿ ಈ ಮುನಿಗಳೆಲ್ಲ ಒಂದು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಪರಮಹಂಸ, ಪರಾತ್ಮ, ಪರಮೇಶ್ವರ, ಮಹೇಶ್ವರ ಅಂತ ಹೇಳಿ ಬೇರೆ ಬೇರೆ ಶಿವನ ಒಂದು ಗುಣ ಸಮೇತವಾದ ಒಂದು ನಾಮಾವಳಿಯನ್ನ ತೆಗೆದುಕೊಂಡು ಇಲ್ಲಿ ಶಿವನನ್ನೇ ಬಹುಶಃ ಅತ್ಯಂತ ಉನ್ನತ ಸ್ಥಾನದಲ್ಲಿ ಶಿವನೇ ಸರ್ವಶ್ರೇಷ್ಠ ಅಂತ ಹೇಳುವಂತಹ ಭಾವನೆಯಲ್ಲಿ ಬರೆದಂತದ್ದಾಗಿದೆ. ಹಾಗಾಗಿ ಅವನಿಂದ ಕೆಲಸ ಆಗ್ಬೇಕಾಗಿದೆ, ಕೆಲಸ ತೆಗಿಬೇಕಾಗಿದೆ. ಆದ ಕಾರಣ ಶಿವನನ್ನ ಹೊಗಳುವಂತಹ ಕೆಲಸವನ್ನ ಮುನಿಗಳು ಮಾಡ್ತಾ ಇದ್ದಾರೆ. ಅವನ ಕಾಲಿಗೆ ಬಿದ್ರು ಅಂತ ದೂರನ್ನ ನಿಜವಾದ ವಿಷಯ ಏನು, ಬಹುಶಃ ಶಿವನಿಗೆ ಆ ವಿಷಯ ಗೊತ್ತಿರಬಹುದು. ಎಲ್ಲ ಕಡೆ ಅವನಿಗೆ ವ್ಯಾಪ್ತಿ ಇದೆ, ಅದು ಇದು ಅಂದ್ರೆ ಅವನಿಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಆದ್ರೆ ಶಿವನಿಗೆ ಗೊತ್ತಿದೆ ವಿಷಯ. ಆದ್ರೂ ಇದನ್ನು ಒಂದು ಯಾರು ದೂತರು ಬಂದಿದ್ದಾರೆ, ಮುನಿಗಳು ಬಂದಿದ್ದಾರೆ, ಅವರು ಹೇಳುವ ಮುಂಚೆ ಹರನ ಕಾಲಿಗೆ ಬಿದ್ದು ಅವನ ಶರಣಾಗತಿಯನ್ನ ಇಲ್ಲಿ ಬೇಡ್ತಾ ಇದ್ದಾರೆ. ಸರ್ವೇಶ ಅಂತ ಹೇಳುವಂತಹ ಒಂದು ಪದ ಕೂಡ ಇದೆ. ಎಲ್ಲದರ ಒಂದು ಒಡೆತನ ಇರುವಂತಹವನು ಸರ್ವೇಶ. ಅವನನ್ನ ರಕ್ಷಿಸು, ನಮ್ಮನ್ನ
ನಮ್ಮನ್ನ ಕಾಪಾಡು ಅಂತ ಹೇಳುವಂತಹ ಭಾವ ಇಲ್ಲಿ ತುಂಬಿ ಬಂದಿದೆ. ಏನು ಬಂದಿರಿ, ಏನು ಕಾರಣವೇನು, ಏನು ಬಂದಿರಿ, ಇದೇನು ಕಾರಣವೇನು, ತುಗುಡವಿದೇಕೆ ಮುಖದುಮ್ಮಾನವೇ ತಗೆ, ಏನು ಬಂದಿರಿ, ಜೀಯ ಭಿನ್ನದ ಉಂಟು ಕಮಲಜನು ತಾನು ತನ್ನಯ ಮತಿಗಳಿಂ, ಮತಿಹೀನ ಭಾವದಿ ಮರೆತ ಕಾರಣ, ಕಮಲಜನು ತಾನು ತನ್ನಯ ಮತಿಗಳಿಂ, ಮತಿಹೀನ ಭಾವದಿ ಮರೆತ ಕಾರಣ, ಧ್ಯಾನ ಧಾರಣೆ ಮೌನ ಮಂತ್ರಾದಿಗಳು ಮಸುಳಿದವು. ಶಿವನ ಓಲಗಕ್ಕೆ ಮುನಿಗಳು ಬಂದದನ್ನ ಶಿವ ಗಮನಿಸಿದಾನೆ. ಎಲ್ಲ ಹೊಗಳಿಕೆ ಎಲ್ಲ ನಡೆದಿದೆ. ಅದಾದ್ಮೇಲೆ ನೀವು ಯಾಕೆ ಬಂದ್ರಿ ಇಲ್ಲಿ ಅಂತ ಹೇಳುವಂತಹ ಒಂದು ವಿಚಾರಣೆ ಶಿವ ಮಾಡ್ತಾ ಇದ್ದಾನೆ. ಅವನಿಗೆ ಮನಸ್ಸಿನ ಭಾವದಿಂದ ಗೊತ್ತಾಗಿರಬಹುದು ಇವರಿಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳುವಂತಹ ಇದು. ನಾವೀಗ ಮನೆಗೆ ಯಾರಾದ್ರೂ ಬಂದಾಗ ಕೇಳ್ತೇವಲ್ಲ, ಯಾಕೆ ಬಂದ್ರಿ, ಏನಾಯ್ತು, ಹೇಗೆ, ಚೆನ್ನಾಗಿದ್ದೀರಾ, ಏನ್ ಕತೆ ಅಂತ ಹೇಳುವಂತಹ ಒಂದು ವಿಷಯ. ಆಮೇಲೆ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ತಾನು ತನ್ನೆಯ ಮತಿಗಳಿಂ ಮತಿಹೀನ ಭಾವದಿ ಮರೆತ ಅಂತ ಅಂದ್ರೆ, ಯಾರೇ ಈಗ ಒಂದು ಸರ್ವೇಶ ಅಂತ ಹೇಳಿದಾಗ ಅವನಿಗೆ ಒಂದು ಪರ್ಫೆಕ್ಷನ್ ಇರಬಹುದು, ಆದ್ರೆ ಮತ್ತೆ ಉಳಿದವರಿಗೆ ಪರ್ಫೆಕ್ಷನ್ ಇದೆಯೋ ಇಲ್ವೋ ಅಂತ ಹೇಳೋದು ಒಂದು ನಮಗೆ ಒಂದು ಚಿಕ್ಕ ಕೊರತೆ ಅಲ್ಲಿ ಇದ್ದಿರಬಹುದು. ಇಲ್ಲಿ ಬ್ರಹ್ಮ ಅವನು ಯಜ್ಞ ಮಾಡಿ ಸರಸ್ವತಿಯನ್ನ ಸೃಷ್ಟಿ ಮಾಡಿದ್ರೂ ಕೂಡ ಅವನಿಗೆ ಆ ಒಂದು ಕ್ಷಣದಲ್ಲಿ ಒಂದು ಚಿಕ್ಕ ಮಟ್ಟದ ಒಂದು ಮೋಹನೋ ಅಥವಾ ಒಂದು ರೀತಿಯ ಸ್ವಾರ್ಥನೋ ಏನೋ ಒಂದು ಅವನಿಗೆ ಕವಿದಿದೆ. ಅದರಿಂದ ನಮ್ಗೆ ಬೇಸರ ಆಗಿದೆ. ದಯವಿಟ್ಟು ನೀನು ಕಾಪಾಡಬೇಕು ಅಂತ ಹೇಳುವಂತಹ ದೂರನ್ನೇ ಶಿವನಲ್ಲಿಗೆ ತಂದುಕೊಂಡದ್ದಾಗಿದೆ. ಆದ ಕಾರಣ ಈ ಒಂದು ಪರಿಸ್ಥಿತಿಯನ್ನ, ಈ ಒಂದು ಸಿಚುವೇಶನ್ ಹೇಗಿದೆ ಅಂತ ಹೇಳೋದನ್ನ ಇಲ್ಲಿ ಕವಿ ಕೊಟ್ಟಿದ್ದಾರೆ. ಎನಲು ತನ್ನಳು ತಾನೆ ಭಾವಿಸಿ ತನಗೆ ಹುಟ್ಟಿದ ಮಗಳ ತಾನೇ ಅನುಭವಿಸುವುದು ಯೋಗ್ಯವೇ, ತನಗೆ ಹುಟ್ಟಿದ ಮಗಳ ತಾನೇ ಅನುಭವಿಸುವುದು ಯೋಗ್ಯವೇ, ಕಡುಕಾಳು ಮಾಡಿದನು ಮನಸಿ ಜನ ಪರಿವಾರ ಬೆಳೆಯಲು, ಮನವನುಬ್ಬಿಸಿ ತನುವ ಮೆರೆದಾತನ ನಿರಂತರವಾಗಿ ಜಗದ ಪ್ರಪಂಚ ಬಡಸಿದುದು. ಇಲ್ಲಿ ಒಂದು ಜಿಜ್ಞಾಸೆಯ ಭಾಗ. ಇಲ್ಲಿ ಬ್ರಹ್ಮ ತಾನೇ ಸೃಷ್ಟಿ ಮಾಡಿದಿರ್ಬೋದು, ಆದರೆ ತಾನೇ ಸರಸ್ವತಿಯನ್ನ ತನ್ನ ಹತ್ತಿರ ಬಚ್ಚಿಡೋದು ಎಷ್ಟು ಸರಿ ಅಂತ ಹೇಳುವಂತಹ ಒಂದು ಭಾವನೆ. ಇದು ಬಹುಶಃ ನಮ್ಮ ಪುರಾಣದ ಎಲ್ಲಾ ಕಥೆಗಳಲ್ಲಿಯೂ ಇದು ಒಂದು ನಮ್ಗೆ ಬಂದಿದೆ. ಜ್ಞಾನದ ಸಂಕೇತವನ್ನ ಅದು ಈಗ ಕೂಡ ನಮ್ಗೆ ಕಾಣಬಹುದು. ಅದಕ್ಕೋಸ್ಕರ ಬಹುಶಃ ಈ ಕಾಪಿ ರೈಟ್ ಅಂತೆಲ್ಲ ಹೇಳೋದು ನಮ್ಮಲ್ಲಿ ಇವಾಗ ಇದೆ. ಒಂದು ಜ್ಞಾನವನ್ನ ಕದಿಯುವಂತಹ ಕೆಲಸ ಕಾಲದ ಎಲ್ಲಾ ಸಮಯದಲ್ಲೂ ಕೂಡ ನಡೆದಿದೆ. ರಾಮಾಯಣದ ಕಾಲದಲ್ಲಿ ಸೀತೆಯನ್ನ ಕರ್ಕೊಂಡು ಹೋಗುವಂಥದ್ದು, ಸೀತೆಗೆ ಮುಖ್ಯವಾಗಿ ಒಂದು ವೇದಗಳ ಅಭಿಮಾನಿ ಅಂತ ಹೇಳುವಂತಹ ಒಂದು ರೀತಿಯ ಅರ್ಥವನ್ನು ಕೂಡ ಕೊಡ್ತಾರೆ ಎಲ್ಲ ಕಡೆಯಲ್ಲಿ. ಈಗ ವರಾಹಾವತಾರದಲ್ಲಿ ಭೂದೇವಿಯನ್ನ ಒಂದು ಅಪಹರಿಸುವಂಥದ್ದು. ಹಾಗೆ ಒಂದು ಜ್ಞಾನದ ಸಂಕೇತವನ್ನ ಅಥವಾ ಜ್ಞಾನವನ್ನ ಯಾವಾಗ್ಲೂ ಯಾರಾದ್ರೂ ಬಚ್ಚಿಡೋದು ಮತ್ತೆ ಅದು ಸರ್ವಕಾಲದಲ್ಲೂ ನಡೆದಿದೆ.
ಅದು ಎಷ್ಟು ಸರಿ ಅಂತ ಹೇಳುವಂತಹ ಒಂದು ಜಿಜ್ಞಾಸೆಯನ್ನ ಇಲ್ಲಿ ಕಾಣಬಹುದು. ಬ್ರಹ್ಮ ಮಾಡಿದ್ದು ಸರಿ ಇಲ್ಲ, ಕಡು ಕಾಳು ಅಂತ ಹೇಳುವಂತಹ ಒಂದು ಪದ ಪ್ರಯೋಗವನ್ನು ಮಾಡಿದ್ದಾರೆ. ಅದು ಬಹುಶಃ ಅದೊಂದು ಮಹಾಪಾಪ, ಅದು ಸರಿಯಲ್ಲ ಅಂತ ಹೇಳುವಂತಹ ಒಂದು ವಿಚಾರವನ್ನ ಮುನಿಗಳು ಶಿವನಿಗೆ ಅರುಹುತ್ತಾ ಇದ್ದಾರೆ. ಶಿವನಿಗೆ ಗೊತ್ತಿಲ್ಲದ್ದೇನಲ್ಲ ಅದು, ಆದರೂ ಕೂಡ ಇಲ್ಲಿ ಏನ್ ಬಂದಿರಿ ಅಂತ ಶಿವ ಕೇಳಿರೋ ಕಾರಣ ಆ ವಿಚಾರವನ್ನ ಮುನಿಗಳು ಶಿವನ ಬಳಿ ಅರುಹುತ್ತಾ ಇದ್ದಾರೆ. ಯೇಸು ಸುವ್ರತನಾದಡೆಯೂ ಮತಿಯೇಸು ಉಳ್ಳವನಾದಡೆಯೂ, ಯೇಸು ಸುವ್ರತನಾದಡೆಯೂ ಮತಿಯೇಸು ಉಳ್ಳವನಾದಡೆಯೂ, ಧೃತಿಯೇಸು ಬಲ್ಲಿದನಾದಡೆಯೂ, ಸತಿಯರ ಕಟಾಕ್ಷದಲ್ಲಿ ಘಾಸಿಯಾಗದೆ ಮೀಸಲಳಿಯದೆ, ಘಾಸಿಯಾಗದೆ ಮೀಸಲಳಿಯದೆ, ವಾಸಿಗುಂದದೆ ನಿಲಲು ಬಲ್ಲಡೆ, ದೇಶದಾರಿಗಳವರು ಬಲ್ಲಿದರೆಂದನು ಅಮರಾರಿ. ಏಸು ಸುವೃತನಾದಡೆಯು ಅಂದ್ರೆ ವ್ರತದಲ್ಲಿ ಎಷ್ಟು ಒಳ್ಳೆಯದಾದ ಒಂದು ಏನ್ ಹೇಳೋದು, ಅವರ ಅಭ್ಯಾಸ ಇದ್ರೂ ಕೂಡ, ಗುಣ ಎಷ್ಟು ಒಳ್ಳೆಯದಿದ್ರೂ ಕೂಡ, ಯಾವ್ದಾದ್ರು ಒಂದು ಕಪ್ಪು ಚುಕ್ಕೆ ಒಂದು ಸಣ್ಣದು ಬಂತು ಅಂತ ಹೇಳಿದ್ರೆ ಆ ಒಳ್ಳೆ ವಿಷಯವನ್ನ ಯಾರು ಮಾತಾಡುವುದಿಲ್ಲ. ಅವನಲ್ಲಿ ಇರುವಂತಹ ಒಂದು ಚಿಕ್ಕ ಚಿಕ್ಕ ವಿಷಯವನ್ನ ಅದನ್ನೇ ದೊಡ್ಡದು ಮಾಡುವಂತಹ ಒಂದು ಕ್ರಮವನ್ನ ನಾವು ಎಲ್ಲ ಕಡೆಯಲ್ಲಿ ಕೂಡ ಕಾಣ್ತೇವೆ. ಹಾಗೆಯೇ ಇಲ್ಲಿ ಇದನ್ನ ಮಹಾಪಾಪ ಅಂತ ಒಪ್ಕೊಂಡಿದ್ದಾರೆ. ಮುಂದೆ ಎಲ್ಲ ಬಂದು ಹೇಳ್ತಾ ಇದ್ದಾರೆ ಹರನ ಹತ್ರ, ಈ ತರಹ ಆಗಿದೆ ಅಂತ. ಎಷ್ಟೇ ಒಳ್ಳೆಯವನಾದ್ರೂ ಈ ತರ ಮಾಡೋದು ಸರಿಯಾ ಅಂತ ಹೇಳುವಂತಹ ಒಂದು ವಿಚಾರವನ್ನ ಅವರ ಮನಸ್ಸಲ್ಲಿತ್ತು. ಅದನ್ನ ಶಿವನ ತಲೆಯಲ್ಲೂ ಕೂಡ ಇದನ್ನ ಅವರು ಹಾಕ್ತಾ ಇದ್ದಾರೆ. ಏಳಿ ನಿಮ್ಮ ಆಶ್ರಮಕ್ಕೆ, ಏಳಿ ನಿಮ್ಮ ಆಶ್ರಮಕ್ಕೆ, ಭಯಬೇಡಿ ಏಳಿಯನೇ, ಋಷಿನಿಕರವೆದ್ದುದು ಸಾಲ ಸಂದಣಿಗಳಲ್ಲಿ, ಮುಕುಳಿತ ನೊಸಲ ಕೈಗಳಲ್ಲಿ, ಬೀಳುಕೊಂಡರು ಗಿರಿಜಯರಸನ, ಬೀಳುಕೊಂಡರು ಗಿರಿಜಯರಸನ, ಕಾಳಕಂಠ ಸೀತಾಂಗನಾಥನ ಲೀಲೆಯನು ಚಿತ್ತೈಸು, ಕಾಳಕಂಠ ಸೀತಾಂಗನಾಥನ ಲೀಲೆಯನು ಚಿತ್ತೈಸು, ಜನಮೇ ಜಯ ಮಹೀಪಾಲ. ದೂರನ್ನ ಹೇಳಲಿಕ್ಕೆ ಬಂದಂತಹ ಮುನಿಗಳಿಗೆ ಭಯವಾಗಿದೆ ಅಂತೆಲ್ಲ ಗೊತ್ತಾಗಿದೆ ಶಿವನಿಗೆ. ಇನ್ನು ನೀವು ನನ್ನ ಹತ್ರ ಬಂದು ಹೇಳಿದ್ದೀರಲ್ಲ, ಇನ್ನು ಏನು ತೊಂದರೆ ಇಲ್ಲ, ನಾನೆಲ್ಲವನ್ನ ಕೆಲಸವನ್ನ ನೋಡ್ಕೊಳ್ತೇನೆ, ನೀವು ಇನ್ನು ನಿಮ್ಮ ಆಶ್ರಮಕ್ಕೆ ತೆರಳಬಹುದು ಅಂತ ಹೇಳುವಂತಹ ಒಂದು ಭಾಗ. ಇದರಲ್ಲಿ ಇಲ್ಲಿ ವೈಶಂಪಾಯನ ಮತ್ತೆ ಜನಮೇಜಯ ಅಂತ ಹೆಸರು ಕೂಡ ಬರ್ತಾ ಇದೆ. ಅಂದ್ರೆ ಆ ಒಂದು ಮಹಾಭಾರತದ ಕಥಾ ಸರಣಿಯ ಭಾಗವೇ ಆಗಿದೆ ಇದು. ಜನಮೇಜಯನಿಗೆ ವೈಶಂಪಾಯನರು ಇದನ್ನ ಅರ್ಹುತ್ತಾ ಇದ್ದಾರೆ ಅಂತ ಹೇಳುವ ಕಥಾ ಭಾಗವನ್ನ ಕೂಡ ಇಲ್ಲಿ ತಂದಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಶಿವ ಮುನಿಗಳಿಗೆ ಅಭಯವನ್ನ ಕೊಡ್ತಾ ಇದ್ದಾನೆ. ನಿಮ್ಮ ಆಶ್ರಮಕ್ಕೆ ಇನ್ನು ತೆರಳಬಹುದು, ಇನ್ನು ಮುಂದಿನ ಕೆಲಸವನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳುವಂತ, ಇನ್ನು ನೀವು ಭಯ ಪಡಬೇಕಾಗಿದ್ದಿಲ್ಲ, ಮುಂದಿನ ವಿಷಯವನ್ನ, ಮುಂದಿನ ಕೆಲಸವನ್ನ ನಾನು ಸುಗಮಗೊಳಿಸ್ತೇನೆ ಅಂತ ಹೇಳಿ ಒಂದು ಅಭಯವನ್ನ ಶಿವ ಪ್ರದಾನ ಮಾಡ್ತಾ ಇದ್ದಾನೆ.
ಹೌದು ಏನಿಲ್ಲ ಹೌದು. ಏನೆಲವೋ ಅರವಿಂದ ಭವನಿಗೆ ಮೌನವೇ ಮೌನವೇ ತನ್ನೊಡನೆಯನಲ ಏನೆಲವೋ ಅರವಿಂದ ಭವನಿಗೆ ಮೌನವೇ ತನ್ನೊಡನೆಯನಲು ಮಾನನಿಧಿ ಮೈ ಮರೆದು ಮನ್ಮಥ ನೆಚ್ಚಗಾಯದಲ್ಲಿ ತಾನೆಸಲೆ ಮತಿಗೆಟ್ಟು ನುಡಿದನು ನೀನು ಕೇಳದೆನುತ ರೌದ್ರದಿ ನೀನು ಕೇಳದೆನುತ ರೌದ್ರದಿ ಹೋ ನುಡಿಯದಿರು ಸಕಲ ಲೋಕಕ್ಕೆ ದೈವನಾನೆಂದು ಸಕಲ ಲೋಕಕ್ಕೆ ದೈವ ನಾನೆಂದು ಇದರ ಎರಡು ಪದ್ಯ ಹಿಂದೆ ಬರುವಂತಹ ಭಾಗ, ಅದರಲ್ಲಿ ವೃಷಭ ಪ್ರಾಸ ಮತ್ತೆ ಒಂದು ಸಿಂಹ ಪ್ರಾಸ ಅಂತ ಹೇಳೋದನ್ನ ಮಿಕ್ಸ್ ಮಾಡಿದ್ದಾರೆ. ಉಂದಲೊಪ್ಪುವ ಹಿರಿಯ ಮಾಲೆಯ ಪರಿಯ ಅಂತ ಹಾಕಿದ್ದಾರೆ. ಅಂದ್ರೆ ವೃಷಭ ಪ್ರಾಸನೆ ಬರಬೇಕಿತ್ತು, ಅಲ್ಲಿ ವೃಷಭ ಮತ್ತೆ ಸಿಂಹ ಪ್ರಾಸ ಮಿಕ್ಸ್ ಆಗಿದೆ. ಮೊದಲನೇ ಸಾಲು ಮಾತ್ರ ವೃಷಭ ಪ್ರಾಸದಲ್ಲಿ ಇದೆ. ಅದೇ ಭಾಗದಲ್ಲಿ ಶರಭ ವೇಷದಲ್ಲಿ ಅಂತ, ಅಂದ್ರೆ ಶಿವನ ಒಂದು ಶರಭ ವೇಷ ಅಂತ. ಈ ಶರಭ ಅಂತ ಹೇಳೋದೇ ಒಂದು ಕಾಲ್ಪನಿಕ ಪ್ರಾಣಿ. ಅದು ಬಹುಶಃ ಸಿಂಹ ಮತ್ತೆ ಮಾನವ ದೇಹ, ಏನು ಶರಭ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಮಿಕ್ಸ್ ಪ್ರಾಣಿ ಅಂತ, ಹೈಬ್ರಿಡ್ ಅಂತ ಹೋದ್ ಈಗಿನ ಕಾಲದಲ್ಲಿ. ಹಾಗೆ ಅದು ಕೆಲವೇ ಪಾಠಾಂತರ ಇದೆ, ಶಬರ ಅಂತಾನು ಹೇಳ್ತಾರೆ. ಹೌದಾ? ಶಬರ ಅಂದ್ರೆ ಕಿರಾತ ವೇಷದಲ್ಲಿ ಬರೋದು. ಅದಕ್ಕೆ ಒಂದು ಪ್ರತಿಯಲ್ಲಿ ಶರಭ ಅಂತ ಬಂದ್ರೆ, ಒಂದರಲ್ಲಿ ಶಬರ ಅಂತ. ಶಬರ ಅಂದ್ರೆ ಕಿರಾತ ವೇಷದಲ್ಲಿ. ಓಕೆ ಸರಿ. ಅದು ಹೌದು. ಹಾಗೆ ಬೇಡನ ವೇಷದಲ್ಲಿ ಅಂತ ಕೂಡ ಒಂದು ಅರ್ಥವನ್ನ ಹೇಳಿದ್ದಾರೆ. ಇಲ್ಲ, ಇಲ್ಲಿ ಶಿವ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನ ಬಳಿಗೆ ಬರ್ದಿದ್ದಾನೆ ಅಥವಾ ಯಾಗ ನಡೀತಾ ಇದ್ದಂತಹ ಜಾಗಕ್ಕೆ ಬಂದಿದ್ದಾರೆ. ಅಲ್ಲಿ ಅವರ ಒಂದು ಮುಖಾಮುಖಿ ಆದಾಗ ಇಲ್ಲಿ ಬ್ರಹ್ಮನಿಗೆ ಸ್ವಲ್ಪ ಏನು ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾದ್ರೂ ಕೂಡ ನಾನೇ ಈ ಜಗತ್ತಿನ ಒಡೆಯ ಅಧಿಪತಿ ಅಂತ ಹೇಳುವಂತಹ ಭಾವವನ್ನ ಬಿತ್ತಿದ್ದಾರೆ. ಒಟ್ಟಾರೆ ಅಲ್ಲಿ ಶಿವನಿಗೂ ಬ್ರಹ್ಮನಿಗೂ ಒಂದು ಸ್ವಲ್ಪ ತಿಕ್ಕಾಟ ಆಗ್ಬೇಕು. ಇದೇ ಕಥಾ ಭಾಗ ಮುಂದುವರಿದು ಮಹಾಭಾರತ ಯುದ್ಧಕ್ಕೆ ಮುಂದೆ ಒಂದು ದಾರಿ ಮಾಡ್ತದೆ ಅಂತ ಹೇಳುವಂತಹ ಒಂದು ಕತೆ ಕೂಡ ಬಹುಶಃ ಇದೆ. ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಬ್ರಹ್ಮ ಕಪಾಲಕ್ಕೆ ಒಂದು ಏನು ಹೌದು, ಹಸಿವೆಯನ್ನ ತೀರಿಸ್ಬೇಕಾದ್ರೆ ಅದು ಶಿವನ ರಕ್ತವನ್ನ ಕುಡಿತಾ ಇರ್ತದೆ. ಆಮೇಲೆ ವಿಷ್ಣುವಿಗೂ ಕೂಡ ಅದು ಸಾಕಾಗುವುದಿಲ್ಲ, ಅದನ್ನ ಒಂದು ತೀರಿಸ್ಲಿಕ್ಕೆ ಸಾಕಾಗುವುದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಮಹಾಭಾರತ ಯುದ್ಧ ಮುಂದೆ ನಡೆಯುತ್ತದೆ ಅಂತ ಹೇಳುವಂತಹ ಒಂದು ಇದೆ. ನಮ್ಮ ಪುರಾಣದ ಕಥೆಗಳು ಹೇಗೆ ಅಂತ ಹೇಳಿದ್ರೆ ಹೇಗೋ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಕನೆಕ್ಟೆಡ್ ಆಗಿದೆ. ಏನೇ ಆದ್ರೂ ಇಲ್ಲಿ ಶಿವ ಮತ್ತೆ ಬ್ರಹ್ಮ ಅವರ ತಿಕ್ಕಾಟಕ್ಕೆ ಒಂದು ಇಲ್ಲಿ ನಾಂದಿಯಾಗಿದೆ ಅಂತ ಹೇಳ್ಬೋದು. ಹೌದು, ಮೂರ್ತ ಮದಮುಖನಗಂ ಬ್ರಹ್ಮನು ಕಣ, ಮದಮುಖನಗಂ ಬ್ರಹ್ಮನು ಕಣ, ಬುಧರರಿಯೇ ಮುಖವೈದು ನಿನಗೆ ಎನಗಿದೆಯಲ ಮುಖ ಪಂಚಕವು ಇದೆನುತ ಗರ್ವದಲ್ಲಿ, ಎನಗಿದೆಯಲ ಮುಖ ಪಂಚಕವಿದೆನುತ ಗರ್ವದಲ್ಲಿ, ಅಧಿಕವಾದ ಕಾಂಚನದ ಗಿರಿ ತನಗಿದುವೆ, ದುರ್ಗವು ರಜತಮಯದು, ದುರ್ಗವು ರಜತಮಯವದು, ಹರ ನಿನಗೆ ಎನಗಿನ್ನಾರು ಸರಿಯದು
ಗರ್ಜಿಸಿದ ಇದು ಇವತ್ತಿನ ವ್ಯಾಖ್ಯಾನದ ಕೊನೆಯ ಪದ್ಯ. ಇಲ್ಲಿ ಬ್ರಹ್ಮನ ಒಂದು ಗರ್ವ ಅದನ್ನ ಸ್ವಲ್ಪ ಇಲ್ಲಿ ಚಿತ್ರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಸಿಂಹ ಪ್ರಾಸ ಕೂಡ ಬಳಸಿದ್ದಾರೆ. ಅಂದ್ರೆ ನಾನು ಸ್ವಲ್ಪ ಪ್ರಾಸ ಇದನ್ನೆಲ್ಲ ನೋಡುವಂಥದ್ದು ಸ್ವಲ್ಪ ಜಾಸ್ತಿ. ಸಿಂಹ ಪ್ರಾಸ, ಸಿಂಹ ಅಂತ ಹೇಳಿದ್ರೆ ಸಿಂಹ ಗರ್ಜನೆ ಮಾಡ್ತದೆ ಅಂತ, ಅದೇ ಪದ ಕೂಡ ಇಲ್ಲಿ ಕೂಡ ಬಂದಿದೆ, ಗರ್ಜಿಸಿದ ಅಂತ. ಒಂದು ನೋಡುವಂತಹ ರೀತಿ ಕವಿಗೆ ಆ ಭಾವ ಇದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಂದು ಕಡೆಯಲ್ಲಿ ನರಸಿಂಹನ ಸ್ತುತಿ ಮಾಡುವಾಗ ಸಿಂಹ ಪ್ರಾಸವನ್ನು ಬಳಸುವಂತಹ ಕ್ರಮ ಹಾಗೆಲ್ಲ ಇದೆ. ಕೆಲವರು ಮಾಡ್ತಾರೆ, ಅದು ಕವಿಯ ಜಾಣ್ಮೆ ಅಂತ ಹೇಳ್ಬೋದು, ಅಥವಾ ಏನೋ ಒಂದು ಒಳ ಅರ್ಥವನ್ನ ಒಂದು ಪದ್ಯದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನ ಅಂತ ಹೇಳಬಹುದು. ಇಲ್ಲಿ ಬ್ರಹ್ಮ ನನಗೆ 5 ತಲೆ ಇದೆ ಅಂತ ಹೇಳುವಂತಹ ಒಂದು ಗರ್ವವನ್ನ ಒಂದು ಪ್ರತ್ಯಕ್ಷಪಡಿಸುವಂತಹ ಒಂದು ಇದು ಕಾಣುತ್ತದೆ. ಶಿವನಿಗೂ ಕೂಡ 5 ತಲೆ, ಬ್ರಹ್ಮನಿಗೂ ಕೂಡ 5 ತಲೆ. ಈ ಒಂದು ಕಾವ್ಯ ಭಾಗದಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, 5 ತಲೆ ಇರುವಂತಹ ಬ್ರಹ್ಮ ಚತುರ್ಮುಖನಾಗಿ ಬದಲಾಗುವಂತಹ ಒಂದು ಕಥಾ ಭಾಗವಾಗಿ ನಮ್ಗೆ ಕಂಡು ಬರ್ತದೆ. ಆಮೇಲೆ ನಮ್ಗೆ ಹೊರಗಡೆಗೆ ಎಷ್ಟು ಬೇಕಾದ್ರೂ ಶಕ್ತಿ ಇರಬಹುದು, ನಮ್ಗೆ ನಮ್ಮ ಮಾಂಸಖಂಡಗಳು ದಪ್ಪ ಇರಬಹುದು, ಶಕ್ತಿ ಇರಬಹುದು, ಚಂದ ಇರಬಹುದು, ನೋಡ್ಲಿಕ್ಕೆ ರೂಪಲಾವಣ್ಯ ಇರಬಹುದು, ಆದ್ರೆ ಒಳಗಿನ ಆಂತರಿಕ ಬೆಳವಣಿಗೆ ಎಷ್ಟು ಆಗಿದೆ ಅಂತ ಹೇಳೋದು ಕೂಡ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಅದನ್ನ ಒಂದು ಎತ್ತಿ ತೋರಿಸುವಂತಹ ಕೆಲಸ ನಡೀತಾ ಇದೆ. ಎಷ್ಟೇ ಆದ್ರೂ ಆಂತರಿಕ ನೆಮ್ಮದಿ ಮುಖ್ಯ, ಆಂತರಿಕವಾದ ಬೆಳವಣಿಗೆ ಮುಖ್ಯ ಅಂತ ಹೇಳೋದು ಇದನ್ನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, 36ನೇ ಪದ್ಯದವರೆಗೆ ನಮ್ಗೆ ಇದನ್ನ ವ್ಯಾಖ್ಯಾನ ಗಾಯನ ಮಾಡಬೇಕು ಅಂತ ಹೇಳಿದ್ರು. ಇದರ ಬಹುಶಃ ಇನ್ನು ಮುಂದಿನ ಎರಡು ಭಾಗ ಬರ್ತದೆ ಅಂತ ಅನಿಸ್ತದೆ ಅಲ್ವಾ? 2 ಭಾಗ ಬರ್ತದೆ ಬಹುಶಃ. ಅದರಲ್ಲಿ ಆ ಶಿವನ ಭಿಕ್ಷಾಟನೆ, ಅಂದ್ರೆ ಅಟನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲವೂ ಕೂಡ ಒಂದು ಅಯನ, ನಮ್ದು ಒಂದು ಪ್ರಯಾಣ, ಉತ್ತರಾಯಣ, ದಕ್ಷಿಣಾಯಣ, ರಾಮಾಯಣ, ಹಾಗೆ ಇದೊಂದು ಭಿಕ್ಷಾಟನೆ ಅಂತ. ಅಟನೆ ಅಂತ ಹೇಳಿದ್ರೆ ಸುತ್ತಾಡುವಿಕೆ ಅಂತ. ನಾವು ನೋಡುವುದಾದ್ರೆ ನಮ್ಮ ಆತ್ಮದ ಒಂದು ಉದ್ಧಾರ ಕೂಡ ಈ ಸುತ್ತಾಟದಿಂದಲೇ ನಡೆಯುವಂಥದ್ದು ಅಂತ. ಎಲ್ಲಿಗೂ ಒಂದು ಪ್ರಯಾಣ, ಕಾಲ ಯಾವತ್ತು ಮುಂದುವರಿತಾ ಇರುವಂತಹದ್ದು, ಮುಂದೆ ಹೋಗುವುದಂದೇ ಅದಕ್ಕೆ ಇರುವಂತಹ ಒಂದು ಗೊತ್ತಿರುವಂತಹ ಒಂದು ಅದರ ನೇಚರ್, ಕಾಲದ ನೇಚರ್. ಹಾಗೆ ಇಲ್ಲಿ ಶಿವನ ಭಿಕ್ಷಾಟನೆ ಅಂತ. ಒಂದು ರೀತಿಯಲ್ಲಿ ನಮ್ಗೆ ಮಹಾಭಾರತದ ಯುದ್ಧಕ್ಕೆ ಏನ್ ಕಾರಣ ಅಂತ ಹೇಳುವಂತದ್ದು ಕೂಡ ಒಂದು ಸ್ವಲ್ಪ ಗೊತ್ತಾಗ್ತದೆ. ಜಿಜ್ಞಾಸೆ ನಮ್ಮಲ್ಲಿ ಬೆಳ್ಕೊಂಡು ಹೋದಾಗೆ ಕಥೆನೂ ಕೂಡ ಬಹುಶಃ ಬೆಳ್ಕೊಂಡು ಹೋಗಿದೆ. ಅದು ವಿವಿಧ ಕಥಾ ಭಾಗಗಳಲ್ಲಿ ಕೂಡ ಬಂದಿದೆ. ನನಗೊಂದು ಆಶ್ಚರ್ಯ ಏನಾಗಿದ್ದು ಅಂತ ಹೇಳಿದ್ರೆ, ನಾನು ಮೊದಲೊಂದು ನನಗೆ ಹರಿಕಥಾಮೃತ ಸಾರ ಅಂತ ಹೇಳುವಂತಹ ಒಂದು ನನಗೆ ಪಾಠ ಹಾಕಿತ್ತು ಗುರುಮುಖೇನ. ಆದ್ರೆ ಅದು ಪಾಠ ಮುಗಿಯುವವರೆಗೂ ನನಗೆ ಅದು ಭಾಮಿನಿ ಷಟ್ಪದಿ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಹೆಸರು ಕೇಳಿದ್ದೆ, ಅದು ಹೇಗೆ ಬರೆಯೋದು ಏನ್ ಕತೆ ಅಂತ ಗೊತ್ತಿಲ್ಲ. ಆಮೇಲೆ ಕ್ರಮೇಣ ಗೊತ್ತಾಯ್ತು, ಒಂದು 2 ವರ್ಷದ ಈಚೆಗೆ ಬರೆಯುವಂತಹ ಕ್ರಮ ಎಲ್ಲ ಬಂದಾಗ ನಂಗೆ ಈ ಭಾಮಿನಿ ಷಟ್ಪದಿ ಎಷ್ಟು ಜನ ಬರೆದಿರಬಹುದು ಅಂತ ಹೇಳುವಂತಹ ಒಂದು ಕುತೂಹಲ ನನಗೆ ಮೂಡಿತು. ನೋಡ್ತಾ ಹೋದ್ರೆ ಒಂದು 400-500 ಅಷ್ಟು ಭಾಮಿನಿ ಷಟ್ಪದಿ ಕಾವ್ಯಗಳಿವೆ. ಯಾರೋ ಒಬ್ರು PhD ಥೀಸಿಸ್ ಕೂಡ ಮಾಡಿದ್ದೆ, ಅದು ನಿಮ್ಗೆ ಆರ್ಕೈವ್ ಅಲ್ಲಿ ನೋಡಿದ್ರೆ ಸಿಗ್ತದೆ ಆ ಒಂದು ಪುಸ್ತಕ. ಅದರಲ್ಲಿ ಪಟ್ಟಿನೇ ಮಾಡಿದ್ದಾರೆ. ಈ ಹೆಸರು ಬಂದಾಗ ನನಗೆ ಅದರಲ್ಲಿ ಇದೆಯಾ ಅಂತ ಫಸ್ಟ್ ನೋಡಿದ್ದು ನಾನು, ಯಾರು ಬರೆದಿರಬಹುದು, ಅದರಲ್ಲಿ ಇಲ್ಲ. ಈ archive.com ಅಲ್ಲಿ ಕೂಡ ಇಲ್ಲ. ಆಮೇಲೆ ಅವರು ನನಗೆ ಅದನ್ನ ಒಂದು ಸ್ಕ್ರೀನ್ ಶಾಟ್ ಕಳಿಸಿದರೆ ಇದು ಕೂಡ ಭಾಮಿನಿ ಷಟ್ಪದಿಯಲ್ಲಿ ಇದೆ ಅಂತ. ಒಂದು ವಿಷಯ ಏನು ಹೇಳಬೇಕು ಅಂತ ಇದ್ರೆ, ನಾವೊಂದು ಏನನ್ನಾದ್ರೂ ಮಾಡಬೇಕು ಅಂತ ಬಯಸಿದ್ರೆ ಆ ಕಾವ್ಯಗಳೇ ನಮ್ಮನ್ನು ಹುಡ್ಕೊಂಡು ಬರುತ್ತವೆ ಅಂತ ಹೇಳೋದನ್ನ ಒಂದು ನನಗೆ ಉದಾಹರಣೆಯಾಗಿ ಕಂಡಿದ್ದು, ನಂದೇ ಉದಾಹರಣೆಯಾಗಿ. ಆಮೇಲೆ ನಾವು ಸಜ್ಜೋಜಾತ ಭಟ್ರ ಹತ್ರ ಒಂದು ಲಿಪಿ ಕಲಿಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದೇವೆ. ತಿಗಳಾರಿ, ಮೋಡಿ, ಬ್ರಾಹ್ಮಿ, ಖರೋಷ್ಠಿ ಈ ತರಹ ಲಿಪಿಗಳನ್ನ ಕಲಿಯುವಂಥದ್ದು. ಅಲ್ಲೇ ಒಬ್ರು ಗೆಳೆಯ, ನಮ್ಮ ಮನೆಯಲ್ಲಿ ಒಂದು ತಾಳಿಗರೆ ಇದೆ, ಅದನ್ನ ನೀವು ಅಂದ್ರೆ ಅದರಲ್ಲಿ ಕೆಲವೆಲ್ಲ ಪದಗಳು ಗೊತ್ತಾಗುವುದಿಲ್ಲ, ಆ ಪದಗಳನ್ನ ನೀವು ತುಂಬಿಸಿ ಕೊಡ್ಬೇಕು ಅಂತ. ಸರಿ ಕಳಿಸಿ ಅಂತ ಹೇಳಿದ್ರೆ ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿದೆ. ಅಂದ್ರೆ ನೀವು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳುವಂತಹ ಒಂದು ಆಲೋಚನೆಯಲ್ಲಿ ಇದ್ರೆ ಕೆಲವೊಂದು ಅದಾಗಿಯೇ ಹುಡ್ಕೊಂಡು ಬರ್ತದೆ ಅಂತ ಹೇಳುವಂತಹ ಒಂದು ವಿಚಾರ. ಆಮೇಲೆ ಗೊತ್ತಿಲ್ಲದೆ ಇರುವಂತಹ ಎಷ್ಟು ಜನ ಹಳ್ಳಿಯ ಮೂಲೆಗಳಲ್ಲಿ ಕೂಡ
ಈಗ ಉದಾಹರಣೆಗೆ ನಾನು ಹೇಳಿದೆ ಬ್ರಹ್ಮಕಪಾಲ ಅಂತ ಕನ್ಯಾನ ವೆಂಕಟರಮಣ ಭಟ್ರು ಅಂತ ಬರೆದ್ರು ಅಂತ. ಅವ್ರು ಓದಿರೋದು ಕೇವಲ ಎರಡನೇ ಕ್ಲಾಸ್ವರೆಗೆ ಮಾತ್ರ. ಅವರ ಅದರಲ್ಲಿ ಛಂದೋಬದ್ಧ ರಚನೆಗಳನ್ನ ನೋಡಿದ್ರೆ ವಾರ್ಧಿಕ ಷಟ್ಪದಿ ಅಥವಾ ಕಂದ ಪದ್ಯಗಳು ಬ್ರಹ್ಮಕಪಾಲ ಇದರಲ್ಲಿ ನೋಡಿದರೆ ಬಹಳ ಸುಂದರವಾಗಿ ಒಂಚೂರು ತಪ್ಪಿಲ್ಲದೆ ಹೇಗ್ ಬರೆದ್ರು ಅಂತ ಹೇಳೋದು ಸ್ವಲ್ಪ ಬಹಳ ಕುತೂಹಲಕರವಾದ ಒಂದು ವಿಷಯ ಅಂತ ಅನ್ನಿಸ್ತದೆ. ಈ ಕಾವ್ಯ ಭಾಗ ಓದೋದು ಕಡಿಮೆ 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 ಅಂತ ಹೇಳುವಂತಹ ಕಾಲದಲ್ಲಿ ಇದನ್ನ ಬರೆಯುವಂತಹ ಜನರು ಈಗಲೂ ಇದ್ದಾರೆ, ಹಿಂದೆನೂ ಇದ್ರು ಅಂತ ಹೇಳೋದು ಒಂದು ಪ್ರೂವ್ ಆಗ್ತಾ ಇದೆ. ಇದರ ಒಂದು ಮಾಡುವಂತಹ ಸಂತೋಷದ ಸಮಯದಲ್ಲಿ ಆ ಪೀಠಿಕಾ ಸಂಧಿಯನ್ನ ಪೂರ್ತಿ ವ್ಯಾಖ್ಯಾನವನ್ನು ಕೂಡ ಮಾಡುವ ಒಂದು 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 ಕುತೂಹಲ ಅಷ್ಟೇ, ಸುಮ್ಮನೆ ಒಂದು ಆತ್ಮ ಸಂತೋಷಕ್ಕೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಕತೆ ಗೊತ್ತಾಯ್ತು, ಬೇರೆ ಬೇರೆ ಪ್ರಾಸಗಳನ್ನ ಹೇಗೆ ಹೇಗೆ ಬಳಸಿದ್ದಾರೆ ಅಂತ ಹೇಳೋದು ಗೊತ್ತಾಯ್ತು, ಸ್ವತಃ ನಮ್ಗೆ ಕಲಿಯುವಂತಹ ಒಂದು ಅವಕಾಶ ಕೂಡ ಆಯ್ತು ಅಂತ ಹೇಳ್ತಾ ಧನ್ಯವಾದಗಳನ್ನ ಕೂಡ ಇಷ್ಟು ಜನ ಬಂದಿದ್ದೀರಿ, ಸಂತೋಷ ಆಯ್ತು. ಎಲ್ರಿಗೂ ಕೂಡ ಧನ್ಯವಾದ, ನಮಸ್ಕಾರ. ಏನಾದರೂ ಅರ್ಥ ವ್ಯತ್ಯಾಸ ಆಗಿದ್ರೆ ತಪ್ಪಿದ್ರೆ ಹೇಳಿ, ಅದು